ಸರ್, ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ಸಿಮೆಂಟ್ ಕಾರ್ಖಾನೆಗಳಿದೆ. 1980ರಿಂದ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಬಂದಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಮಲ್ಕೇಡ್, ACC ಸಿಮೆಂಟ್ ಕಾರ್ಖಾನೆ ವಾಡಿ ಹಾಗೂ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಂ, ಇವು ಹಳಿ ಸಿಮೆಂಟ್ ಕಾರ್ಖಾನೆ. ಅದೇ ಸುಮಾರು 43 ವರ್ಷದಿಂದ ಇಲ್ಲಿ ಸ್ಥಾಪನೆ ಆಗಿರೋ ಸಿಮೆಂಟ್ ಕಾರ್ಖಾನೆ. ಅದ ನಂತರ ಕೆಲವೊಂದು 4-5 ಸಿಮೆಂಟ್ ಕಾರ್ಖಾನೆ ನಂತರ ಒಂದು 20 ವರ್ಷದಿಂದ ಬಂದಿದೆ. ಆದರೆ 43 ವರ್ಷದಿಂದ ಇಲ್ಲಿವರೆಗೆ ಸರ್ಕಾರ ಕಾರ್ಖಾನೆಗೆ ಅನುಮತಿ ಕೊಟ್ಟಿದ್ದಾರೆ. ಕಾರ್ಖಾನೆ ಬಂದರೆ ಊರು ಅಭಿವೃದ್ಧಿ ಆಗುತ್ತೆ, ಸ್ಥಳೀಯರಿಗೆ ಕೆಲಸ ಸಿಗುತ್ತೆ, ಕಾರ್ಖಾನೆಯಲ್ಲಿ ಬಂದ ತೆರಿಗೆಯಿಂದ ಊರು ಅಭಿವೃದ್ಧಿ ಆಗುತ್ತೆ ಅಂತ ಕೆಲವೊಂದು ಹಿತಾಸಕ್ತಿ ಅಂದರೆ ಉದ್ದೇಶದಿಂದ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಆದರೆ ನಮ್ಮ ಅಲ್ಲಿ ಗ್ರಾಮದಲ್ಲಿರುವ ಭಾಗದ ಜನರಿಗೆ ಏನು ಸಿಗ್ತಾಯಿದಪ್ಪ ಅಂದರೆ ಅಲ್ಲಿ ಧೂಳು ಸಿಗ್ತಾಯಿದೆ ರೈತರಿಗೆ. ಮತ್ತು ರೈತರಿಗೆ ಬೆಳಿಬೇಕಪ್ಪ ಅಂದರೆ ಆ ಬೆಳೆ ಮೇಲೆ ಧೂಳು ಬೀಳ್ತಾಯಿದೆ. ಅದೇ ಅಲ್ಲದೆ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1964 ಕಲಂ 109(1) ಕಾರ್ಖಾನೆ ಅನುಮತಿ ಅಂದರೆ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾ ಅಧಿಕಾರಿಗಳಲ್ಲಿಂತ ಎನ್ನೇ ಮಾಡ್ಕೋಬೇಕಂತ ರೂಲ್ಸ್ ಇದೆ. ಅದೇ ಅದು ನಿಯಮನಲ್ಲಿ ಒಂದು ಕೆಲವೊಂದು ಅಧಿಸೂಚನೆ ಹೊರಡಿಸಿದಾಗ ಅದು ನಿಯಮ ಇರ್ತದೆ. ಅದು ನಿಯಮ 6 ಪ್ರಕಾರ ಕಾರ್ಖಾನೆಯವರು ಯಾವುದೇ ಸಿಮೆಂಟ್ ಕಾರ್ಖಾನೆಗಳಿರಲಿ ಅದು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರ ಹಾಗೂ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ಲಿಂದ ಮತ್ತು ಪುರಸಭೆಯಿಂದ ಅನುಮತಿ ಪಡ್ಕೋಬೇಕಂತ ನಿಯಮ ಇದೆ. ಆದರೆ ಜಿಲ್ಲೆಯಲ್ಲಿರೋ ಕೆಲವೊಂದು ಸಿಮೆಂಟ್ ಕಾರ್ಖಾನೆಗಳು ಆ ನಿಯಮನೂ ಗಾಳಿಗೆ ತೂರ್ತಾ ಇದ್ದಾರೆ. ₹1 ವಿನ್ಯಾಸ ನಕಾಶೆನೇ ಅನುಮತಿ ಪಡೆದಿಲ್ಲ ಸಿಮೆಂಟ್ ಕಾರ್ಖಾನೆಯವರು. ಆದರೆ ಅದಕ್ಕೆ ಅನುಮೋದನೆ ಪಡೆದಿಲ್ಲ ಕಾರಣಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗೆ ನಾವು ದೂರು ಕೊಟ್ಟೆವು. ಅಂದರೆ ಸ್ಥಳೀಯ ಸಿಮೆಂಟ್ ಕಾರ್ಖಾನೆಗಳು ಎಣ್ಣೆ ಆಗ್ತಾಯಿಲ್ಲಪ್ಪ ಅಂದರೆ ಕೋಟ್ಯಾನುಗಟ್ಟಲೆ ದುಡ್ಡು ಕಟ್ಟಬೇಕಾಗತ್ತೆ ಎಣ್ಣೆ ಮಾಡ್ಕೋಬೇಕಪ್ಪ ಅಂದರೆ. ಅದೇ ಒಂದೊಂದು ಸಿಮೆಂಟ್ ಕಾರ್ಖಾನೆ ಅಂದರೆ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಂನಲ್ಲಿರುವ ಹೋದ ವರ್ಷ ನಾವು ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಾಗ ಸ್ವತಃ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ. 1200 ಎಕರೆಗೆ ಸುಮಾರು 14 ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ, ಅದು ಭೂ ಕಂದಾಯ ಉಸ್ಲಿ ಮಾಡ್ಕೋರಿ ಅಂತ ಸಾಕಾಗ್ತದೆ ಸೇಡಮಿಗೆ ಪತ್ರ ಬರ್ತಾರೆ. ನಂತರ ಅದೇ ಸಿಮೆಂಟ್ ಕಾರ್ಖಾನೆ 2200 ಎಕರೆ 26 ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ ಅಂತ ಮಾಡ್ತಾರೆ. ಮತ್ತು 2021ರಲ್ಲಿ ಮತ್ತೆ 600 ಎಕರೆ ಜಮೀನು ಖರೀದಿ ಮಾಡ್ತಾರೆ. ಅದರದ್ದು ಸುಮಾರು 8 ಕೋಟಿ ತೆರಿಗೆ ವಂಚನೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಈ ಥರ ತೆರಿಗೆ ವಂಚನೆ ಆಗ್ತಾಯಿದಪ್ಪ ಅಂದರೆ ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವಗಳು ಏನು ಮಾಡ್ತಾಯಿದ್ದಾರೆ. ಸಚಿವರು ಪಂಚಾಯತ್ ರಾಜ್ ಸಚಿವರ ಪ್ರಿಯಾಂಕಾ ಖರ್ಗೆ ಅವರು ಶ್ರೀ ಸಿಮೆಂಟ್ ಕಾರ್ಖಾನೆ 2015ರಲ್ಲಿ ಸ್ಥಾಪನೆ ಆಗಿದೆ ಸೇಡಂ ಮತ್ತು ಕೊಳ್ಳ ಗ್ರಾಮದಲ್ಲಿ. ಅದು ಬೆಂಕನಹಳ್ಳಿ ಮತ್ತು ಕೊಳ್ಳ 10 ವರ್ಷದಿಂದ ಒಂದು ಪೈಸಾ ಕೂಡ ತೆರಿಗೆ ಕಟ್ಟಿಲ್ಲ. ಆದರೆ ಅದು ಆಗಲಿ. ಮತ್ತು ಕೊಳ್ಳ ಗ್ರಾಮದ ಇನ್ನೊಂದು ಸೋಲಾರ್ ಪ್ಲ್ಯಾಂಟ್ ಬಂದಿದೆ ಹಳ್ಳಿ ಕಲ್ಕಂ, ಸ್ವತಃ ಜಿಲ್ಲಾಧಿಕಾರಿಗೆ ಆರ್ಡರ್ ಮಾಡಿದ್ದಾರೆ. 1,29,00,000 ಭೂ ಕಂದಾಯ ಬಾಕಿ ಇದೆ ಅಂತ ಹೇಳ್ತಾರೆ. ಸಚಿವರ ಊರು ಹುಡುಗಿ ಗ್ರಾಮ ಪಂಚಾಯತ್ 10 ಕೋಟಿ ತೆರಿಗೆ ಬೇಡಿಕೆ ಹಾಕ್ತಾರೆ ಫ್ಯಾಕ್ಟ್ರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ. ವಾಡಿಯಲ್ಲಿರುವ AC ಸಿಮೆಂಟ್ ಕಾರ್ಖಾನೆ 43 ವರ್ಷದಿಂದ ತೆರಿಗೆ ಕಟ್ಟಿಲ್ಲ ಇಂಗಳಿ ಗ್ರಾಮ ಪಂಚಾಯತ್, ಅದು ಕೂಡ ಡಿಕಾರ್ಡ್ಸ್ ಇದೆ. ಆದರೆ ಸುಮಾರು ನೀವು ತೆರಿಗೆ ಕಟ್ತಾ ಇಲ್ಲಪ್ಪ ಅಂದರೆ ಈ ಕಾರ್ಖಾನೆಗೆ ಯಾಕೆ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ? ನೀವು ಪತ್ರದಲ್ಲಿ ಆರ್ಡರ್ ಮಾಡ್ತಾರೆ ತೆರಿಗೆ ಬಾಕಿ ಇದೆ ಅಂತ, ಅದೇ ಯಾಕೆ ಕಟ್ಸ್ಕೊತಾ ಇಲ್ಲ? ಅದೇ ಕಾರ್ಖಾನೆ ಸಂಘಟನೆ ಒಳೊಪ್ಪಂದ ಏನೋ ಇದೇನಾ, ಸ್ಥಳೀಯ ಶಾಸಕರದ್ದು ಇದೇನಾ, ಜಿಲ್ಲಾ ಅಧಿಕಾರಿಗಳು? ಯಾಕಂದ್ರೆ ಮೇಲ್ನೋಟ ಅದೇ ಕಾಣುತ್ತೆ. ನೀವು 100 ಕೋಟಿ ತೆರಿಗೆ ಹಾಗೆ ಬಿಡ್ತೀರಪ್ಪ ಅಂದರೆ ಒಂದು ನಮ್ಮ ಮಹಾನಗರ ಪಾಲಿಕೆ ಆಗಲಿ ಸಣ್ಣ ಪಟ್ಟ ಗ್ರಾಮ ಪಂಚಾಯತಿಗಳಲ್ಲಿ ನಾವು ತೆರಿಗೆ ಕಟ್ಟಿಲ್ಲಪ್ಪ ಅಂದರೆ ದೊಡ್ಡ ಪತ್ರಿಕಾ ಘೋಷಣೆ ಮಾಡ್ತಾರೆ, ಇವು ತೆರಿಗೆ ಕಟ್ತಾ ಇಲ್ಲ, ಇವರು ಹರಾಜು ಮಾಡ್ಬೇಕಂತ ಹೇಳ್ತಾರೆ. ಅದೇ ಸಿಮೆಂಟ್ ಕಾರ್ಖಾನೆಗೆ ತೆರಿಗೆ ಕಟ್ತಾ ಇಲ್ಲ, ಮತ್ತು ಅದರ ಯಾರು ಹರಾಜು ಮಾಡಬೇಕು ಅಂದರೆ ಪಂಚಾಯತ್ ರಾಜ್ ಆ್ಯಕ್ಟ್ ನಿಯಮ ನಾನು ಪಂಚಾಯತ್ ಆ್ಯಕ್ಟ್ರಿಗೆ ಒಂದು ದೂರು ಕೊಟ್ಟಿದ್ದೆ. ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ತಾ ಇಲ್ಲ ಅಂತ. ಪಂಚಾಯತ್ ಆ್ಯಕ್ಟ್ ಒಂದು ತಂಡ ರಚನೆ ಮಾಡಿದರು 2024ರಲ್ಲಿ ಹೋದ ವರ್ಷ. ಅದು 3/7/2024ರಂದು ಒಂದು ಆರ್ಡರ್ ಮಾಡ್ತಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಶಿವರ್ಗೆ ಒಂದು ಆರ್ಡರ್ ಮಾಡ್ತಾರೆ. ಸಿಮೆಂಟ್ ಕಾರ್ಖಾನೆ 10 ವರ್ಷದಿಂದ ತೆರಿಗೆ ಕಟ್ತಿಲ್ಲ. ಒಂದು ವೇಳೆ ತೆರಿಗೆ ಕಟ್ಟಲು ಮಾಲೀಕರು ನಿರಾಕರಿಸಿದಲ್ಲಿ ಪಂಚಾಯತ್ ರಾಜ್ ಹೊಸ ನಿಯಮ ಪ್ರಕಾರ 2021 ಪ್ರಕಾರ ಆ ಕಾರ್ಖಾನೆ ಸಾಮಾನನ್ನು ಜಪ್ತು ಮಾಡಿ ಅದಕ್ಕೆ ಮಾರಾಟ ಮಾಡಿ ತೆರಿಗೆ ಕಟ್ಕೊತ ಆರ್ಡ್ರ್ ಮಾಡ್ತಾರೆ. ಅಂದರೆ ಜಿಲ್ಲಾ ಪಂಚಾಯತ್ ಶಿವರಾಗ ಅವ್ರ ಗಮನಕ್ಕಿಲ್ಲ, ಅವ್ರಿಗೆ ಆರ್ಡ್ರ್ ಮಾಡ್ತಾರೆ. ಅಂದರೆ 1 ವರ್ಷದಿಂದ ಏನು ಮಾಡ್ತಾರೆ, ಸಿಮೆಂಟ್ ಕಾರ್ಖಾನೆ ಅನುಮತಿ ಕೊಡ್ತಾರೆ ಅಂದರೆ ತೆರಿಗೆ ಯಾಕೆ ಕಟ್ಸ್ಕೊತಿಲ್ಲ ಅಂದೆಲ್ಲ ಒಳಪ್ಪಂದ ಮಾಡ್ಕೊಂಡು ಕಾಣುತ್ತೆ. ಅದಕ್ಕೆ ಈಗ ತಾವು ಮಾಧ್ಯಮ ಮಿತ್ರರಿಗೆ ನಾವು ಮನವಿ ಮಾಡೋದು ಏನಪ್ಪ ಅಂದರೆ ನಮ್ಮ ಸ್ಥಳೀಯ
ಗ್ರಾಮ ಪಂಚಾಯತ್ ತೆರಿಗೆ ವಂಚನೆ ಆಗ್ತಾಯಿದೆ. ಅವು ತೆರಿಗೆ ಬಂದರೆ ನಮಗೆ ಸರ್ಕಾರ ಅನುದಾನ ಬೇಕಾಗಿಲ್ಲ, ಊರು ಡೆವಲಪ್ ಆಗುತ್ತೆ. ಇವ್ರು ಹೇಳ್ತಾರೆ ನಾವು ಫ್ಯಾಕ್ಟ್ರಿ ಅವರು ನಾವು CSR ಅಮೌಂಟ್ನಾಗ ನಾವು ಭಾಳಷ್ಟು ಡೆವಲಪ್ಮೆಂಟ್ ಮಾಡೀವಿ ಅಂತ ಹೇಳ್ತಾರೆ. ತಾವು ದಯಮಾಡಿ ನಮ್ಮ ಗ್ರಾಮಕ್ಕೆ ಬಂದು ಒಂದು ಸರ್ತಿ ನೋಡಿರಿ. ಸ್ಲಮ್ ಏರಿಯಾ ಬೇಕು, ಸ್ಲಮ್ಗಿಂತ ಎತ್ತತ್ತಿದ್ದೀವಿ ನಾವು. ಮಲ್ಕೇಡ, ಹುಡುಗಿ, ಅಂಗನಳ್ಳಿ, ಊಡ, ಬೆಂಕನಳ್ಳಿ, ಕೊಳ್ಳ ಅಲ್ಲಿ ನಾವು ಇರ್ಬೇಕಂದ್ರೆ ಭಾಳ ಕಷ್ಟ ಇಲ್ಲ. ಒಂದು ಏರಿಯಾ ಕೂಡ ಡೆವಲಪ್ ಮಾಡಿಲ್ಲ ಇವರು. ನಾವು ಕಾರ್ಖಾನೆ ಪತ್ರಗಳು ಹೇಳ್ತಾರೆ ನಾವು 1000 ಕೋಟಿ ಇನ್ವೆಸ್ಟ್ ಮಾಡೀವಿ ಊರು ಡೆವಲಪ್ಮೆಂಟ್ ಮಾಡೋಕ್ಕೆ, ರಸ್ತೆ ಅಭಿವೃದ್ಧಿ ಮಾಡೋಕ್ಕೆ 26 ಕೋಟಿ ಮಾಡಿದ್ವಿ. ಎಲ್ಲ ಸುಳ್ಳು ಹೇಳ್ತಾರೆ. ನಮ್ಮ ಊರು ಯಾವುದು ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೆ ದಯಮಾಡಿ ಮಾಧ್ಯಮ ಮಿತ್ರ ನಾವು ಮನವಿ ಮಾಡ್ತೀವಿ, ನಮ್ಮಲ್ಲಿ ಇರುವ ಶಾಸಕ ಸಚಿವರು ಬಂದಾಗ ತಾವು ದಯಮಾಡಿ ಕ್ವಶನ್ ಮಾಡಿರಿ ಅವರಿಗೆ. ತೆರಿಗೆ ವಂಚನೆ ಆಗ್ತಾಯಿದೆ, ಜಿಲ್ಲಾಧಿಕಾರಿ ಕೂಡ ಇದಕ್ಕೆ ಆರ್ಡರ್ ಮಾಡ್ತಾರೆ. ಅದೇ ಅವ್ರು ಯಾಕೆ ತೆರಿಗೆ ಕಟ್ಸ್ಕೊಳಕ್ಕೆ ಹಿತಾಸಕ್ತಿ ಯಾಕೆ ಆಗ್ತಾಯಿಲ್ಲ ಅಂತ ತಾವು ದಯಮಾಡಿ ಅದರ ಬಗ್ಗೆ ನಾವು ಕೇಳ್ಬೇಕಂತ ನಿಮಗೆ ಮನವಿ ಮಾಡ್ಕೊತೀವಿ. ಅವ್ರಿಗೆ ಭೇಟಿ ನೀಡಿದ್ದೀರಿ? ಎಲ್ಲರಿಗೆ ಭೇಟಿ ನೀಡಿದ್ದೀವಿ, ಇವರ ಗಮನಕ್ಕಿದೆ. ಅವರು ಕೂಡ ಪತ್ರವ್ಯವಹಾರ ಮಾಡಿದ್ದಾರೆ, ಶಾಸಕರು ಕೂಡ ಮಾಡಿದ್ದಾರೆ, ಸಚಿವರು ಕೂಡ ಮಾಡಿದ್ದಾರೆ. ಅವರ ಗಮನಕ್ಕೆ ಎಲ್ಲಕ್ಕಿದೆ. ತೆರಿಗೆ ವಂಚನೆ ಆಗ್ತಾಯಿದೆ. ಅವ್ರ ಮೊನ್ನೆ 6 ಹೋದ ತಿಂಗಳ ಸೀತಾ ಪ್ರಿಯಾಂಕಾ ಖರ್ಗೆ ಅವರು ವಿಧಾನಸೌಧದಲ್ಲಿ ಎಲ್ಲ ಸಿಮೆಂಟ್ ಕಾರ್ಖಾನೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಅದೇ ಮೀಟಿಂಗ್ ಕರೆದು ಮೀಟಿಂಗ್ ಮಾಡ್ತಾರೆ. ನೀವು ಉಲ್ಲಂಘನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದಾಗ ಯಾಕೆ ಕಟ್ಸ್ಕೊಳ್ಳ ತೆರಿಗೆ ಯಾಕೆ ಕಟ್ಸ್ಕೊಳ್ಳ ಅವ್ರಲಿಂತ? ಅಂದರೆ ಮೀಟಿಂಗ್ ಅಷ್ಟೇ ಮಾಡಿಬಿಟ್ಬಿಡ್ರ. ಅಂದರೆ ನೀವು ಸಾರ್ವಜನಿಕರು ಹಂಗೆ ಬಿಡಬೇಕು. ಸಾರ್ವಜನಿಕ ಅವ್ರು ತೆರಿಗೆ ಕಟ್ತಲ್ಲಪ್ಪ ಅವ್ರನ್ನ ತೆರಿಗೆ ಬಿಡಬೇಕು. ಸಾರ್ವಜನಿಕ ನಾವು ಕೂಡ ಮುಂದೆ ಈಗ ತೆರಿಗೆ ಇವ್ರು ಕಟ್ತಾ ಇಲ್ಲಪ್ಪ ಕಾರ್ಖಾನೆ ಅಂದರೆ ನಾವು ಕೂಡ ಮುಂದೆ ಗ್ರಾಮ ಪಂಚಾಯತಿಗಾಗಲಿ, ಮಹಾನಗರ ಪಾಲಿಕೆ ಆಗಲಿ ಮತ್ತು ಪಂಚಾಯತ್ ನಾವು ಕೂಡ ತೆರಿಗೆ ಕಟ್ಟಲ್ಲ. ನಮಗೆ ಕೂಡ ಸರ್ಕಾರ ತೆರಿಗೆ ಬಿಡಲಿ, ನಾವು ನಮ್ಮ ಮುಂದೆ ನಿಂತು ತೆರಿಗೆ ನಾವು ಕಟ್ಟಲ್ಲ. ಅವ್ರು ನಮಗೆ ತೆರಿಗೆ ಕೇಳಕ್ಕೆ ಬಂದಾಗ ನಾವು ಕೂಡ ಅವ್ರಿಗೆ ಹೇಳ್ತೀವಿ, ಇವು ತೆರಿಗೆ ಮೊದಲು ನೀವು ಕಾರ್ಖಾನೆ ತೆರಿಗೆ ತಗೋರಿ, ನಂತರ ನಾವು ತೆರಿಗೆ ಕಟ್ತಂತ ನಾವು ಅವ್ರಿಗೆ ಹೇಳ್ತೀವಿ. ನಮ್ಮ ಹೆಸರು ಉಮೇಶ್ ಪಾಂಡು ಸಿಂಗ್ ಚೌಹಾಣ್. ಜಿ ಮಲ್ಖೇಡ್ ಅಂತೇಳಿ ನವ ಕರ್ನಾಟಕ ರೈತ ಸಂಘ ಅಧ್ಯಕ್ಷ ಸೇಡಂ ತಾಲೂಕಾ. ಕಲಬುರಗಿ ಜಿಲ್ಲೆಯಲ್ಲಿ 10 ಸಿಮೆಂಟ್ ಪ್ಲಾಂಟ್ ಇದ್ದಾವೆ. ಅದರಲ್ಲಿ 3 ಸಿಕ್ಕು, 7 ಏನಪ್ಪ ಚಾಲ್ತಿಯಲ್ಲಿದ್ದಾವೆ. ಆ 7 ಪ್ಲಾಂಟ್ದವ್ರು ಏನಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿಗೆ ತೆರಿಗೆ ಹಣ ಅಂದರೆ ಕರ ವಸೂಲಿ ಕಟ್ತಾ ಇಲ್ಲ. 100 ಕೋಟಿ ಬರಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಅವರು ಏನಪ್ಪ ಅಂತಂದರೆ ಅವ್ರದ್ದು ವಿನಾಶ ನಕ್ಷೆಯನ್ನು ಮಾಡ್ಕೊಂಡು ಅದರದ್ದು ಕೂಡ ಏನಪ್ಪ ಅಂತಂದರೆ ಅದು ಪ್ಲಾಂಟ್ ಪ್ರಾರಂಭದಲ್ಲೇ ಮಾಡ್ಕೋಬೇಕು, ಅದು ಕೂಡ ಮಾಡಿಲ್ಲ. ಅದ್ರ ಬಗ್ಗೆದಾಗ ಏನಪ್ಪ ಹೇಳಿ ಬಯಸ್ತೀವಿ. ಈಗ ಇಲ್ಲಿ ಲೋಕಲ್ ಸ್ಥಳೀಯ ಶಾಸಕರಿಗೂ ಕಂಪ್ಲೇಂಟ್ ಕೊಟ್ಟಿವಿ, ಇಲ್ಲಿದು ಮಂತ್ರಿಗೂ ಕಂಪ್ಲೇಂಟ್ ಕೊಟ್ಟಿವಿ, ಮತ್ತು ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿವಿ. ಇಷ್ಟೇ ಆದ್ರಿ ನೀವೇನು ಕೇಳಕತ್ತೀರಿ ಅಂತಾರೆ ನಮಗೆ. ಸರ್ ಒಟ್ಟಾರೆ ತಾವು ಹೇಳೋ ಪ್ರಕಾರ ಅಂದ್ರೆ ಲಂಚ ಪಡೆದುಕೊಂಡು ಇಲ್ಲಿ ಕರ ವಸೂಲಿ ಮಾಡ್ತಾ ಇಲ್ಲ. ಲಂಚ ಅದು ಜೊಗ್ಗಿ ಬಿಡ್ರಿ. ಅದು ಈ ಕಡೆ ಹೇಳಿದ್ರು ಹಂಗೆ ಆಗ್ತದೆ, ಆ ಕಡೆ ಹೇಳಿದ್ರು ಅಟ್ಟೆ ಆಗ್ತದೆ. ಲಂಚದಾಗಂತೂ ಮುಣಿಗಿ ಹೋಗ್ಯದ ಪೂರ. ಪಂಚಾಯತ್ಗಳೇ ಲಂಚದಾಗ ಮುಣಿಗಿ ಹೋಗ್ಯಾವ. ಪಂಚಾಯತ್ ರಾಜ್ ಅಂದ್ರೆ ಅದು ಏನು ನಮನ ಆಗಿಬಿಟ್ಟದು ಬಿಡ್ರಿ. ಅದು ಹೇಳೋದಿಲ್ಲ ಸರ್. ಸುಮಾರು 20 ವರ್ಷಗಳಿಂದ ಇದೇ ನಡೆದದು. 20 ವರ್ಷ ಅಲ್ಲ, 40 ವರ್ಷದ ಸಿಮೆಂಟ್ ಇಂಡಸ್ಟ್ರಿ ಬಿದ್ದಾವೆ ನಮ್ಮಲ್ಲಿ. 40 ವರ್ಷದಿಂದ ಇದೇ ನಡೆದು. ಇನ್ನೊಬ್ಬ ಬರ್ತಾನೆ ಅಧ್ಯಕ್ಷ ಅದು ಮಾಡ್ತಾನೆ, ಇನ್ನೊಬ್ಬ ಅಧ್ಯಕ್ಷ ಬರ್ತಾನೆ ಅದು ಮಾಡ್ತಾನೆ. ಒಳಗಿನೊಳಗೆ ಒಪ್ಪಂದ ಅಥವಾ ಒಳಗಿನೊಳಗೆ ಎಲ್ಲ ಒಟ್ಟು ಏನಪ್ಪ ಅಂದ್ರೆ ಇಲ್ರಿ 3 ಲಕ್ಷ ತೊಗೋದಾದ್ರಿ ಅಂತ, ಅದು ರೂಲ್ನಾಗ ಆದ್ರಿ ಅಂತ ನಾವು ಇವಾಗ ಕೇಳಿದ್ವಿ. ಪಂಚಾಯತ್ ಅಧಿಕಾರಿಗಳಾರ ಅವ್ರಿಗೆ ಕೇಳಿದೆ, ಇಲ್ರಿ ಅದು ಹಂಗೆ ಆದ್ರಿ ಅಂತ. ಈಗ ಸಂಬಂಧಪಟ್ಟ ಯಾರು ಊರ್ದವ್ರು ಹೋರಾಟ ಮಾಡ್ಬೇಕಂತ ಹೋರಾಟ ಮಾಡ್ಲತ್ತೀವ್ರಿ ಸರ್. ಯಾವಾಗ ಮಾಡಿ ಈಗ ನಡೆದದಿಲ್ಲ ರೀ. ಪತ್ರಿಕಾ ಹೇಳತ್ತೀವಿ, ನಾವು ಲೆಟರ್ ಕೊಟ್ಟಿವಿ. ಇದು ಸುಮಾರು ನಮ್ಮದು 30 ವರ್ಷ ಹಿಡಿದು ಸ್ಟ್ರಗಲ್ ಅದ ರೀ. ಆ ಸ್ಟ್ರಗಲ್ಗೆ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಯಾರೂ ಮಾನ್ಯತೆ ಕೊಟ್ಟಿಲ್ಲ. ಹಿಂಗೆ ಹೇಳೋದು ನಡೆದೋದು ಕೇಳೋದು ನಡೆದೋ. ಎಲ್ಲೋ ನೀವು ಪೇಪರ್ದವ್ರನ್ನೂ ಬರೀತೀರಿ, ಮೀಡಿಯಾದಾಗೂ ಹಾಕ್ತೀರಿ, ನಾವು ಕಾಗದಗಳು ಕರ್ಗಾಗ್ತಿರ್ತಾವ, ಪಂಚಾಯತ್ದಾಗ ರದ್ದಿ ಆಗ್ತಾವ, ಸರ್ಕಾರ ಕಳ್ತೀವಿ, ಸರ್ಕಾರನೂ ಏನಪ್ಪ ಅಂದ್ರೆ ಬುಟ್ಟಿ ಕೊಟ್ಟಾಗ್ತದೆ. ಇದು ಎಷ್ಟು ದಿನ ನಡಿಬೇಕು ಅಂತ ಕೇಳ್ತೀವಿ ನಾವು. ಹಿಂಗೆ ನನ್ನ ಹೆಸರು ದೊಡ್ಡಪ್ಪ ಅಂತೇಳಿ, ದೊಡ್ಡಪ್ಪ ಮಲ್ಖೇಡ್, ಸಾಮಾಜಿಕ ಕಾರ್ಯಕರ್ತ. ಮತ್ತೇನಪ್ಪ ಅಂತಂದರೆ ನವ ಕರ್ನಾಟಕ ರೈತ ಸಂಘ ಅಧ್ಯಕ್ಷ ಸೇಡಂ ತಾಲೂಕಾ.